ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ಕರ್ನಾಟಕ ಸರ್ಕಾರ ಗ್ರಾಮೀಣ ಅಭಿವೃದ್ಧಿ ಆಯುಕ್ತಾಲಯ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕರೆದಿರ್ತಕ್ಕಂಥ ಒಂಬಡ್ಸ್ಪರ್ಸನ್ ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತೇನೆ. ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಣೆಯನ್ನು ಮಾಡಿಕೊಳ್ಳಿದರೆ ಎಲ್ಲ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ವಿಡಿಯೋವನ್ನು ಸಂಪೂರ್ಣವಾಗಿ ನೀವು ನೋಡಬೇಕಾಗತ್ತೆ. ಹಾಗೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲದೆ ಕೆಳಗಡೆ ಚಾನಲ್ನ ಸಬ್ಸ್ಕ್ರೈಬ್ ಬಟನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಅಧಿಸೂಚನೆ ಆದ ದಿನಾಂಕ ನೋಡೋದಾದರೆ 25/3/2026 ಅಧಿಸೂಚನೆ ಪ್ರಕಟ ಮಾಡ್ತಾರೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಅನುಷ್ಠಾನದ ಸಂಬಂಧದಲ್ಲಿ ಸ್ವೀಕೃತವಾಗಿರುವ ದೂರುಗಳ ವಿಲೇವಾರಿ ಮತ್ತು ಕುಂದುಕೊರತೆಗಳ ನಿವಾರಣೆಗಾಗಿ ಈ ಕೆಳಕಂಡ ಜಿಲ್ಲೆಗಳಲ್ಲಿ ಒಂಬಡ್ಸ್ಪರ್ಸನ್ಸ್ರವರ ಹುದ್ದೆಗಳನ್ನು ಆಯ್ಕೆ ಮೂಲಕ ತುಂಬಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಅಂತ ಇಲ್ಲಿ ಅಧಿಸೂಚನೆಯನ್ನು ಪ್ರಕಟ ಮಾಡ್ತಾರೆ ಗೆಳೆಯರೆ. ಇನ್ನು ಒಂಬಡ್ಸ್ಪರ್ಸನ್ ಹುದ್ದೆ ಖಾಲಿಯಾಗದಿರುವ ಜಿಲ್ಲೆಗಳು ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಬಾಗಲಕೋಟೆ, ಬೆಂಗಳೂರು ಗ್ರಾಮಾಂತರ, ಬೆಳಗಾವಿ, ಬೀದರ್, ಚಿತ್ರದುರ್ಗ, ದಾವಣಗೆರೆ, ಗದಗ, ಹಾಸನ ಮತ್ತು ಕೊಪ್ಪಳ, ಕೋಲಾರ, ಮೈಸೂರು ಮತ್ತು ಶಿವಮೊಗ್ಗದಲ್ಲಿ ಹುದ್ದೆಗಳು ಖಾಲಿ ಇರುತ್ತೆ ಮತ್ತು ಖಾಲಿಯಾಗಲಿವೆ ಗೆಳೆಯರೆ. ಈ ಒಂದು ಹುದ್ದೆ ಒಂಬಡ್ಸ್ಪರ್ಸನ್ ಹುದ್ದೆಗಳು ಗೆಳೆಯರೆ. ಇನ್ನು ಹುದ್ದೆಯ ಅರ್ಹತೆ ನೋಡೋದಾದರೆ ಈ ಕೆಳಕಂಡ ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ಕನಿಷ್ಠ 10 ವರ್ಷಗಳ ಸೇವಾನುಭವ ಹೊಂದಿರಬೇಕಾಗುತ್ತದೆ. 10 ವರ್ಷಗಳ ನಿಮಗೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ಮಾತ್ರ ಈ ಒಂದು ಹುದ್ದೆಗೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಸಾರ್ವಜನಿಕ ಆಡಳಿತದಲ್ಲಾಗಿರ್ಬೋದು, ಕಾನೂನಿನಲ್ಲಾಗಿರ್ಬೋದು, ಅಥವಾ ಶೈಕ್ಷಣಿಕ ಕ್ಷೇತ್ರದಲ್ಲಾಗಿರ್ಬೋದು, ಅಥವಾ ಸಮಾಜ ಸೇವೆ ಅಥವಾ ಮ್ಯಾನೇಜ್ಮೆಂಟಲ್ಲಿ ನೀವು ಈ ಒಂದು ಕ್ಷೇತ್ರದಲ್ಲಿ ನೀವು 10 ವರ್ಷಗಳ ಅನುಭವವನ್ನು ಹೊಂದಿದ್ದರೆ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಿಕೊಳ್ಳಬಹುದು ಸ್ನೇಹಿತರೆ. ಇನ್ನು ಪಬ್ಲಿಕ್ ನೋಟರಿಯಿಂದ ದೃಢೀಕರಿಸಿದ ವೈಯಕ್ತಿಕ ಘೋಷಣಾ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ಅರ್ಜಿಯೊಂದಿಗೆ ಲಗತ್ತಿಸಬೇಕಾಗುತ್ತದೆ ನೀವು, ಸರಿನಾ? ಅರ್ಜಿ ಸಲ್ಲಿಸುವವರು ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಪದವೀಧರರಾಗಿರತಕ್ಕದ್ದು. ನೋಡಿ, ಒಂದು ಡಿಗ್ರಿಯನ್ನು ನೀವು ಕಂಪ್ಲೀಟ್ ಮಾಡಿರಬೇಕು ಮತ್ತು 10 ವರ್ಷಗಳ ಎಕ್ಸ್ಪೀರಿಯೆನ್ಸ್ ಕೂಡ ನಿಮಗೆ ಇರಬೇಕಾಗುತ್ತೆ ಸ್ನೇಹಿತರೆ. ನೋಡಿ, ತಪಾಸಣೆ ಕ್ಷೇತ್ರ ಭೇಟಿ ಹಾಗೂ ವೀಕ್ಷಣೆ ಕೆಲಸಗಳಿಗೆ ಜಿಲ್ಲೆ ಗ್ರಾಮೀಣ ಪ್ರದೇಶದಲ್ಲಿ ಪ್ರವಾಸ ಕೈಗೊಳ್ಳಲು ದೈಹಿಕವಾಗಿ ಸಾಮರ್ಥ್ಯರಾಗಿರಬೇಕಾಗುತ್ತದೆ ನೀವು. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕಕ್ಕೆ ಗರಿಷ್ಠ ವಯಸ್ಸು 66 ವರ್ಷಗಳನ್ನು ಮೀರಿರಬಾರದು. ಏಜ್ ಲಿಮಿಟ್ ನೋಡಿ, 66 ವರ್ಷಗಳ ಏಜ್ ಲಿಮಿಟ್ನ ಇಲ್ಲಿ ನಿಮಗಾಗಿ ಗೆಳೆಯರೆ ಕೊಟ್ಟಿದ್ದಾರೆ. ನೇಮಕಾತಿಯು ಮೊದಲಿಗೆ 2 ವರ್ಷಗಳ ಅವಧಿಯಲ್ಲಿರುತ್ತದೆ. ಆದರೆ ಕಾರ್ಯನಿರ್ವಹಣೆಯು ಅತೃಪ್ತಿಕರವಾಗಿ ಕಂಡು ಬಂದಲ್ಲಿ ಅವಧಿಗೆ ಮುನ್ನವೇ ಹುದ್ದೆಯಿಂದ ಬಿಡುಗಡೆ ಮಾಡಬಹುದು ನಿಮ್ಮನ್ನು, ಸರಿನಾ? ನೋಡಿ, ನಿಮ್ಮ ಒಂದು ಕೆಲಸದಲ್ಲಿ ಯಾವುದೇ ಒಂದು ಲೋಪದೋಷಗಳು ಕಂಡು ಬಂದ ತಕ್ಷಣ ನಿಮಗೆ ನಿಮ್ಮ ಜಾಬನ್ನು ಅವರು ಕಸ್ಕೊಳ್ತಾರೆ, ಸರಿನಾ? ಹಾಗಾಗಿ ತುಂಬ ಸಿನ್ಸಿಯರಾಗಿ ನೀವು ಜಾಬ್ನ ನೀವು ಮಾಡಬೇಕಾಗತ್ತೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರವು ಹೊರಡಿಸಿರುವ ಆದೇಶಗಳ ಅನುಸಾರ ಸಂಭಾವನೆ ಸಿಟ್ಟಿಂಗ್ ಫೀಸ್ ನೀಡಲಾಗುವುದು. ಪ್ರಸ್ತುತ ಮಾಸಿಕ ₹10,000 ಗೌರವಧನ ಹಾಗೂ ಪ್ರತಿ ಸಿಟ್ಟಿಂಗ್ಗೆ 2,250ರಂತೆ ಗರಿಷ್ಠ 45 ವರ್ಷ ಮಿತಿಗೊಳಪಟ್ಟು ಸಿಟ್ಟಿಂಗ್ ಫೀಸ್ ನೀಡಲಾಗುತ್ತದೆ. 10,000ದಿಂದ 45,000ವರೆಗೂ ನಿಮಗೆ ಮಂತ್ಲಿ ಸ್ಯಾಲ್ರಿ ಇರುತ್ತೆ. ಸದರಿ ಹುದ್ದೆಯು ಅರೆಕಾಲಿಕ ಹುದ್ದೆಯಾಗಿರುತ್ತೆ. ನೋಡಿ, ಇದೊಂದು ಯಾವುದೇ ರೀತಿಯ ಟೆಂಪ್ರವರಿ ಹುದ್ದೆ, ಸರಿನಾ? ಯಾವುದೇ ರೀತಿಯಾಗಿ ಇಲ್ಲಿ ನಿಮಗೆ ಪರ್ಮನೆಂಟ್ ಆಗೋದಿಲ್ಲ. ಇದೊಂದು ಟೆಂಪ್ರವರಿಯಾಗಿ ನಿಮಗೆ ಜಾಬ್ನ ನೀವು ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಲಾಸ್ಟ್ ಡೇಟ್ ನೋಡಿ, ಇಲಾಖೆ ವೆಬ್ಸೈಟಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸ್ಕೋಬೇಕು. www.rdpr.karnataka.government.in ಹುದ್ದೆಗಳಿಗೆ ನೀವು ನಮೂನೆಯನ್ನು ಅನಾವರಣ ಡೌನ್ಲೋಡ್ ಮಾಡಿಕೊಂಡು ನೀವು ವೈಯಕ್ತಿಕ ಪರಿಚಯದ ಕನಿಷ್ಠ 10 ವರ್ಷಗಳ ಕಾರ್ಯನಿರ್ವಹಣೆ ಸೇವಾನುಭವ ವಿವರಗಳೊಂಡ ದಾಖಲೆ ಹಾಗೂ ಇನ್ನಿತರ ಪೂರಕ ದಾಖಲೆಗಳೊಂದಿಗೆ ಅರ್ಜಿಯು ದಿನಾಂಕ 24/4/2026 ಸಂಜೆ 5:30 ತಲುಪುವಂತೆ ಖುದ್ದಾಗಿ ಅಂಚೆ ಮೂಲಕ ನೀವು ಅರ್ಜಿಗಳನ್ನು ಸಲ್ಲಿಸಿಕೊಳ್ಳಬಹುದೇ. ಇದೊಂದು ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ, ಅದನ್ನು ಸರಿಯಾಗಿ ನೋಡ್ಕೊಳ್ಳಿ. ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ಅರ್ಜಿಗಳನ್ನು ನೀವು ಸಲ್ಲಿಸಬೇಕಾಗುತ್ತೆ. ಇದೊಂದು ಇದರಲ್ಲಿ ನೀವು ವೆಬ್ಸೈಟ್ಗೆ ಹೋಗಿ ಒಂದು ಫಾರ್ಮ್ಯಾಟ್ನ ಡೌನ್ಲೋಡ್ ಮಾಡಿಕೊಂಡು, ಸರಿನಾ, ನಮೂನೆ ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅದನ್ನು ಫಿಲ್ ಮಾಡಿ ನೀವು ನಿಮ್ಮ ದಾಖಲಾತಿಗಳೊಂದಿಗೆ ನೀವು ಪೋಸ್ಟ್ನಲ್ಲಿ ನೀವು ಇದನ್ನು ಕಳಿಸ್ಬೇಕಾಗತ್ತೆ ಅರ್ಜಿಯನ್ನು, ಸರಿನಾ? ನೋಡಿ, ಇದೊಂದು ಒಂಬಡ್ಸ್ಪರ್ಸನ್ ನೇಮಕಾತಿ ಅರ್ಜಿ ನಮೂನೆ ಆಗಿರುತ್ತೆ, ಸರಿನಾ? ಮೇಲೆ ಒಂದು ಭಾವಚಿತ್ರ ಅಂಟಿಸಬೇಕು, ವೈಯಕ್ತಿಕ ಮಾಹಿತಿ ವಿವರಗಳು ಇರುತ್ತೆ, ಹೆಸರು, ವಯಸ್ಸು, SSLC ಮಾರ್ಕ್ಸ್ ಕಾರ್ಡಲ್ಲಿರುತ್ತೆ, ಅಂಚೆ ವಿಳಾಸ ಆಗಿರುತ್ತೆ, ದೂರವಾಣಿ ಮೊಬೈಲ್, ಇಮೇಲ್ ID ಆಗಿರುತ್ತೆ, ಕಾಯಂ ವಿಳಾಸ ಕೊಡಬೇಕು. ನೋಡಿ, ನೀವು ಯಾವುದೋ ಕ್ರಿಮಿನಲ್ ಇದರಲ್ಲಿ ನೀವು ಒಳಗೊಂಡಂತೆ ಅದರಲ್ಲಿ ಬರೀಬೇಕಾಗುತ್ತೆ, ದಾಖಲಾತಿಗಳನ್ನು ಕೊಡಬೇಕಾಗತ್ತೆ.
ನೋಡಿ, ಯಾವುದಾದ್ರೂ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅನುಷ್ಠಾನಗೊಳಿಸುವ ಹೊಣೆಗಾರಿಕೆ ಹೊಂದಿರಬೇಕು ಅಂತ ಬರಬೇಕಾಗುತ್ತೆ. ವೃತ್ತಿಪರ ಮಾಹಿತಿ ಬರಬೇಕಾಗುತ್ತೆ. ಉನ್ನತ ವಿದ್ಯಾರ್ಹತೆ ನೋಡಿ, ಡಿಗ್ರಿ ಆದವರು ಡಿಗ್ರಿಯನ್ನು ಮಾಡ್ಬೋದು ಮತ್ತು ಅಧಿಕೃತ ಪ್ರಮಾಣ ಪತ್ರವನ್ನು ನೀವು ಇಲ್ಲಿ ಲಗತ್ತಿಸಬೇಕಾಗುತ್ತೆ. ಸರಿ, 2 ವರ್ಷಗಳ ಕೆಲಸದ ಅನುಭವ ಇದೆ ನೋಡಿ. ನೀವು ಒಂದು ಎಷ್ಟು ವರ್ಷಗಳ ಅನುಭವ ಇದೆ, ನಮಗೆ ಎಷ್ಟು ವರ್ಷ ಅನುಭವ ಇದೆ ಅಂತೇಳಿ ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಸರಿನಾ, ಕನಿಷ್ಠ ನಿಮಗೆ 10 ವರ್ಷಗಳು ನಿಮಗೆ ಅನುಭವ ಇರಲೇಬೇಕು. ಸರಿನಾ, ಅಂಥವ್ರು ಮಾತ್ರ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಳಿ. ಬೇರೆ ಯಾರು ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೇಡಿ. ನಿಮ್ಮ ಅರ್ಜಿಗಳು ತಿರಸ್ಕಾರ ಕೊಡ್ತೀವಿ ಅಂತೇಳಿ ಮಾಹಿತಿನ ನೀಡಿದ್ದಾರೆ. ನೋಡಿ, ಯಾವುದರಲ್ಲಿ ನೀವು 10 ವರ್ಷಗಳ ಅವಧಿಯ ಅನುಭವ ಇರುತ್ತೆ ಅಂತೇಳಿ ನೀವು ಟಿಕ್ ಮಾಡಿ ಇಲ್ಲಿ ಮುಂದೆಗಡೆ ಬರಬೇಕಾಗುತ್ತೆ. ಹಿಂದೆ ಕಾರ್ಯನಿರ್ವಹಿಸಿದ್ದ ಗರಿಷ್ಠ ಹುದ್ದೆ ಮತ್ತು ಸ್ಥಾನವನ್ನು ಬರಬೇಕಾಗುತ್ತೆ. ಯಾವುದಾದ್ರು ಸೊಸೈಟಿ ವೃತ್ತಿಕರ ಆಯ್ಕೆಯಲ್ಲಿ ಯಾವುದಾದ್ರು ಒಂದು ಹೌದಾದಲ್ಲಿ ವಿವರಗಳನ್ನು ನೀಡುವುದು, ಇಲ್ಲಾಂದರೆ ಇಲ್ಲ. ಸರಿನಾ, ನೇಮಕಾತಿ ಬಯಸುವ ಜಿಲ್ಲೆ ನೋಡಿ, ಆದ್ಯತೆ ನೇಮಿಸುವುದು, ಸಮಿತಿಯ ನಿರ್ವಹಣೆ, ಅಂತ್ಯ ತೀರ್ಮಾನ. 1, 2, 3 ಜಿಲ್ಲೆಗಳಿಗೆ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ. ಯಾವುದಾದ್ರೂ ಒಂದರಲ್ಲಿ ನಿಮಗೆ ಆಯ್ಕೆ ಮಾಡ್ಕೊತೀವಿ ಅಂತೇಳಿ ಮಾಹಿತಿಯನ್ನು ನೀಡಿದ್ದಾರೆ ಸ್ನೇಹಿತರೆ. ಸರಿನಾ, ಇಷ್ಟು ಈ ಒಂದು ಹುದ್ದೆ ಬಗ್ಗೆ ಮಾಹಿತಿಯಾಗಿರುತ್ತೆ. ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ಯಾರ್ಯಾರು ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿ ಸರಿನಾ ಗ್ರಾಮೀಣಾಭಿವೃದ್ಧಿ ಇಲಾಖೆ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಅಂತೀರೋ ಅವರಿಗೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು. ದಯವಿಟ್ಟು ಆಸಕ್ತಿ ಉಳ್ಳಂಥ ಅಭ್ಯರ್ಥಿಗಳು ಪೋಸ್ಟ್ ಮೂಲಕ ಅರ್ಜಿಗಳನ್ನು ಸಲ್ಲಿಸ್ಕೊಳ್ಬೋದು. ಇಷ್ಟು ಈ ಒಂದು ಒಮ್ಮರ್ಸ್ಮ್ಯಾನ್ ಪರ್ಸನ್ಸ್ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಆಗಿರುತ್ತೆ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋನ ಮತ್ತು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗಳಿಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಲ್ಲ ಕೆಳಗಡೆ ಚಾನಲ್ ಸಬ್ಸ್ಕ್ರೈಬ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬರ್ತಕ್ಕಂಥ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡೋದು. ಸಿಗ್ತೀನಿ ಮುಂದಿನದಲ್ಲಿ. ಅಲ್ಲಿವರೆಗೂ ಬಾಯ್.